ಇನ್ನು ಮಂಡ್ಯದಲ್ಲಿ ಐಶ್ವರ್ಯ ಗೌಡ ವಂಚನೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪೊಲೀಸರ ಮುಂದೆ ಇವತ್ತು ಐಶ್ವರ್ಯ ಗೌಡ ಹಾಜರಾಗ್ತಾ ಇದ್ದಾರೆ. ಬೆಳಗ್ಗೆ 11 ಗಂಟೆಗೆ ಖಾಕಿ ಎದುರು ವಿಚಾರಣೆಗೆ ಹಾಜರಾಗೋರಿದ್ದಾರೆ. ಇವತ್ತು ಆರೋಪಿ ಐಶ್ವರ್ಯ ಗೌಡ ವಿಚಾರಣೆಗೆ ಪೊಲೀಸರು ಕೂಡ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಹಲವು ಪ್ರಶ್ನೆಯನ್ನ ಸಿದ್ಧಪಡಿಸಿಕೊಂಡಿದ್ದಾರೆ ಸೆಂಟ್ ಠಾಣೆ ಪೊಲೀಸರು. ಅದರ ಜೊತೆಗೆ ಹಲವು ದಾಖಲೆಯನ್ನ ಕೂಡ ದೂರುದಾರರು ನೀಡಿದ್ದಾರೆ. ಕೊಟ್ಟ ದಾಖಲೆಗಳ ಆಧಾರದಲ್ಲಿ ಪ್ರಶ್ನೆಗಳನ್ನ ತಯಾರಿಸಿದ್ದಾರೆ ಪೊಲೀಸರು. ಸೆಂಟ್ ಠಾಣೆ ಡಿವೈಎಸ್ಪಿ ಶಿವಮೂರ್ತಿ ನೇತೃತ್ವದಲ್ಲಿ ಇವತ್ತು ವಿಚಾರಣೆ ನಡೀತಾ ಇದೆ. ಇಲ್ಲಿ ಐಶ್ವರ್ಯ ಗೌಡ ಹಾಗೆ ಪತಿ ಹರೀಶ್ಗೂ ಕೂಡ ಪೊಲೀಸರು ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ಖುದ್ದು ಬೆಂಗಳೂರಿಗೆ ತೆರಳಿ ನೋಟಿಸ್ ಅನ್ನ ತಲುಪಿಸಿದ್ದಾರೆ ಪೊಲೀಸರು. ಕಳೆದ ಗುರುವಾರದ ದಿನ ವಿಚಾರಣೆಗೆ ಬರೋದಾಗಿ ಐಶ್ವರ್ಯ ಹೇಳಿದ್ರು. ಆದ್ರೆ ಚಿಕ್ಕಲ್ಲೂರು ಜಾತ್ರೆ ಭದ್ರತೆಗೆ ನಿಯೋಜಿತರಾಗಿದ್ದಂತ ತನಿಖಾಧಿಕಾರಿಗಳು ಇವತ್ತು ವಿಚಾರಣೆಗೆ ಹಾಜರಾಗಬೇಕು ಅಂತ ಸೂಚನೆಯನ್ನ ಕೊಟ್ಟಿದ್ದಾರೆ. ತನಿಖಾಧಿಕಾರಿ ಮಂಡ್ಯದ ರವಿಕುಮಾರ್ ಪೂರ್ಣಿಮಾ ಎಂಬುವರು ನೀಡಿರುವಂತಹ ದೂರಿನ ಆಧಾರದಲ್ಲಿ 55 ಲಕ್ಷ ಹಣ ಚಿನ್ನಾಭರಣ ಪಡೆದು ವಂಚಿಸಿದಂತ ಆರೋಪ ಐಶ್ವರ್ಯ ಮೇಲೆ ಕೇಳಿಬರ್ತಾ ಇದೆ. ವಂಚನೆ ಆರೋಪದ ಹಿನ್ನೆಲೆ ಐಶ್ವರ್ಯ ಗೌಡ ವಿರುದ್ಧವಾಗಿ ಎಫ್ಐಆರ್ ಕೂಡ ದಾಖಲಾಗಿದೆ. ಮಂಡ್ಯ ಪೂರ್ವ ಠಾಣೆಯಲ್ಲಿ ರವಿಕುಮಾರ್ ಹಾಗೆ ಪೂರ್ಣಿಮಾ ದೂರನ್ನ ದಾಖಲಿಸಿರ್ತಾರೆ, ತಮಗೂ ಮೋಸ ಆಗಿದೆ ಅಂತ. ಇದೀಗ ಅದರ ವಿಚಾರಣೆ ಇವತ್ತಿನ ದಿನ ನಡೆಯೋದಿದೆ ಮಂಡ್ಯದಲ್ಲಿ.